ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕಳೆದ ಕೆಲವು ದಿನಗಳ ನಂತರ ಈಗ ಸಚಿವ ಸಂಪುಟ ರಚನೆ ಮಾಡಲಾಗಿದೆ. 19 ಶಾಸಕರೇನಪ್ಪ ಅಂದರೆ ಈ ಒಂದು 19 ಶಾಸಕರ ಸಚಿವರಾಗಿ ಪದಗ್ರಹಣ ಅಥವಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೈಕಮಾಂಡ್ ಕಡೆಗೇನಪ್ಪ ಅಂದರೆ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿದ್ದು, ಈ ಒಂದು ಫೈನಲ್ ಲಿಸ್ಟ್ನಲ್ಲಿ 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗಾಯತ್ರಿ ಮಂಕಾಳು ವೈದ್ಯರಿಗೇನಪ್ಪ ಅಂದರೆ ಕೋಕ್ ನೀಡಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಮಲ್ಲಿಕಾರ್ಜುನನವರಿಗೇನಪ್ಪ ಅಂದರೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಮಹಿಳೆಯರಿಗೂ 1 ಸೀಟ್ ಏನಪ್ಪ ಅಂದರೆ ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಾವುದೇ ಮಹಿಳೆಯರಿಗೇನಪ್ಪ ಅಂದರೆ ಈ ಮಂತ್ರಿ ಸ್ಥಾನವನ್ನು ನೀಡಿಲ್ಲ ಅಂತ ಹೇಳ್ಬೋದು. ಇದರ ಜೊತೆಗೆ ರಾಜ್ಯದಲ್ಲಿ 10 ಜಿಲ್ಲೆಗಳಿಗೆ ಈ ಒಂದು ಮಂತ್ರಿ ಸ್ಥಾನವನ್ನು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅವು ಯಾವ್ಯಾವ ಜಿಲ್ಲೆ ಅಂತ ಮುಂದಿನ ಒಂದು ಇದರಲ್ಲಿ ಚರ್ಚೆ ಮಾಡೋಣ. ಈಗ ನಾವು ಈ ಒಂದು ಕ್ಯಾಬಿನೆಟ್ ಯಾವ ರೀತಿ ರಚನೆ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಬೇಕಾಗಿರುವಂಥದ್ದು. ನಮ್ಮ ಕರ್ನಾಟಕದಾಗ ಏನಾದಲ್ಲ, ನಮ್ಮ ಕರ್ನಾಟಕದ ಒಟ್ಟಾರೆಯಾಗಿ ಏನಪ್ಪ ಅಂದರೆ 224 ಜನ ಈ ಒಂದು MLAಗಳು ಇರ್ತಾರಲ್ಲ, ಈ ಒಟ್ಟು MLAಗಳ ಸಂಖ್ಯೆಯಲ್ಲಿ 15% ಏನಪ್ಪ ಅಂದರೆ ಮೀರುವ ಅಂತಿಲ್ಲ ಅಂತ ಹೇಳ್ಬೋದು. ಈ ಒಂದು 15% ಅಂದರೆ ಒಟ್ಟಾರೆಯಾಗಿ 34 ಜನ ಮುಖ್ಯಮಂತ್ರಿಯನ್ನು ಸೇರಿದಂತೆ ಒಂದು ಸಚಿವ ಸಂಪುಟ ಇರಬೇಕಂತ ಹೇಳ್ಬೋದು. ಇದರಲ್ಲಿ ಈಗಾಗಲೇ ಏನಪ್ಪ ಅಂದರೆ 33 ಜನರಿಗೆ ಏನಪ್ಪ ಅಂದರೆ ನೇಮಕ ಮಾಡಿದ್ದಾರೆ ಅಂತ ಹೇಳ್ಬೋದು, ಮುಖ್ಯಮಂತ್ರಿಯನ್ನು ಸೇರಿದಂತೆ. ಇನ್ನುಳಿದಂಥ 1 ಸ್ಥಾನ ಏನಪ್ಪ ಅಂದರೆ ಅದು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಅಂತ ಹೇಳ್ಬೋದು. ಆ ಸೀಟಿನಲ್ಲಿ ಮುಂದೆ ಯಾರು ಬಂದು ಮಂತ್ರಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಈಗಾಗಲೇ ಒಂದು 20 ಹೈಕಮಾಂಡ್ ಪಟ್ಟಿಯಲ್ಲಿರುವಂಥ ಹೆಸರುಗಳಲ್ಲಿ 19 ಏನಪ್ಪ ಅಂದರೆ ಅಂತಿಮಗೊಂಡು ಮಂತ್ರಿಗಳಾಗಿರುವಂಥದ್ದು. ಈ ಒಂದು ಮಂತ್ರಿಗಳಾಗಿರುವಂಥ ಮಿನಿಸ್ಟ್ರುಗಳು ಅಥವಾ ಮಂತ್ರಿಗಳು ಏನಪ್ಪ ಅಂದರೆ ಲೋಕಭವನದಲ್ಲಿರುವಂಥ, ಈ ಹಿಂದೆ ರಾಜ್ಯಭವನ ಅಂತ ಕರಿತಿದ್ದರು, ಈಗ ಲೋಕಭವನ ಅಂತ ಕರೀತಾರೆ. ಈ ಒಂದು ಲೋಕಭವನದಲ್ಲಿ ಸೋಮವಾರ ಏನಪ್ಪ ಅಂದರೆ ಇವರು ಪ್ರಮಾಣ ವಚನವನ್ನು ಅಥವಾ ಪದಗ್ರಹಣವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಡಿ ಕೆ ಶಿವಕುಮಾರ್ ಏನಪ್ಪ ಅಂದರೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರುವಂಥ ಅಥವಾ ಗವರ್ನರ್ ಅಂತ ನಾವು ಕರಿತೀವಲ್ಲ, ಈ ಒಂದು ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಎಲ್ಲ ಮಂತ್ರಿಗಳಿಗೆ ಏನಪ್ಪ ಅಂದರೆ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪೂರ್ಣ ಪ್ರಮಾಣದ ಸರ್ಕಾರ ಏನಪ್ಪ ಅಂದರೆ ಈಗ ಟೇಕಪ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. CM ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ವಹಿಸಿಕೊಂಡು ಸರಿಯಾಗಿ 2 ತಿಂಗಳಾಗಿದೆ ಅಂತ ಹೇಳ್ಬೋದು. ಜೂನ್ 3ಕ್ಕೆ ಸೋಮವಾರ ಪೂರ್ಣ ಪ್ರಮಾಣದ ಒಂದು ಸಂಪುಟ ಅಸ್ತಿತ್ವಕ್ಕೆ ಬಂದಂತಾಗಿದ್ದು, 19 ಜನರು ಏನಪ್ಪ ಅಂದರೆ ಶಾಸಕರು ಸಚಿವರಾಗಿ ಪದಗ್ರಹಣವನ್ನು ಕೈಗೊಂಡಿದ್ದು, ಒಟ್ಟು ಸಚಿವರ ಸಂಖ್ಯೆ 33ಕ್ಕೆ ಏನಪ್ಪ ಅಂದರೆ ಏರಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ಬಜೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ 1 ಸ್ಥಾನವಷ್ಟೇ ಉಳಿದುಕೊಂಡಿದೆ ಅಂತ ಹೇಳ್ಬೋದು. ಇದರೊಂದಿಗೆ ಸರ್ಕಾರ ಫುಲ್ ಏನಪ್ಪ ಅಂದರೆ ಪೂರ್ಣ ಪ್ರಮಾಣದ ಒಂದು ಸಚಿವ ಸಂಪುಟ ರಚನೆ ಆಗಿದೆ ಅಂತ ಹೇಳ್ಬೋದು. ನೂತನ ಸಚಿವರಿಗೆ ಬರದ ಅಧ್ಯಯನದ ಮೊದಲ ಟಾಸ್ಕ್ ನೀಡಲಾಗಿದೆ ಅಂದರೆ ಈ ಒಂದು ನೂತನ ಸಚಿವರೇನು ಆಗಿರಲ್ಲ, ಇವರಿಗೆ ಈಗ ರಾಜ್ಯದಲ್ಲಿ ಬರದ ಅಧ್ಯಯನ ಮೊದಲ ಒಂದು ಟಾಸ್ಕ್ ನೀಡಲಾಗಿದೆ ಅಂತ ಹೇಳ್ಬೋದು. ಬುಧವಾರದಿಂದ ಜಿಲ್ಲಾ ಭೇಟಿಗೆ ಸೂಚನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇದರ ನಡುವೆ ಅವಕಾಶ ವಂಚಿತವಾಗಿರುವಂಥ ಕೆಲವು ಶಾಸಕರ ಅಸಮಾಧಾನ, ಖಾತೆ ಹಂಚಿಕೆ ಬಗ್ಗೆ ಅತೃಪ್ತಿಯು ಭುಗಿಲೆದ್ದಿದೆ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ನ ಅಂಶ ಅಂತ ಹೇಳ್ಬೋದು. ಈ ಒಂದು ಕ್ಯಾಬಿನೆಟ್ನಲ್ಲಿ ಮಹಿಳಾ ಮಂತ್ರಿಗೆ ಮೀಸಲಾಗಿರುವಂಥದ್ದು 1 ಸ್ಥಾನ ಅಂತ ಹೇಳ್ಬೋದು. ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಸಿಗದ ಕಾರಣ ಕೊನೆ ಕ್ಷಣದಲ್ಲಿ 1 ಸ್ಥಾನವನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ CM ತಾಳ್ಮೆ ಪಾಠ ಇವೆಲ್ಲ ಏನಪ್ಪ ಅಂದರೆ ನಾವು ನಿನ್ನೆಯ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟದ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಜಾತಿವಾರದ ಮೇಲೆ
ಜನಸಂಖ್ಯೆ ಆಧಾರದ ಮೇಲೂ ಕೂಡ ಏನಪ್ಪ ಅಂದರೆ ಇಲ್ಲಿ ಪರಿಗಣನೆ ಮಾಡಿ ಏನಪ್ಪ ಅಂದರೆ ಸಚಿವ ಸಂಪುಟವನ್ನು ಏನಪ್ಪ ಅಂದರೆ ರಚನೆ ಮಾಡಿರುವಂಥದ್ದು. ಇದು ಏನಪ್ಪ ಅಂದರೆ ಈ ಒಂದು ಕ್ಯಾಬಿನೆಟ್ಗೆ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.